ಮಧ್ಯಪ್ರಾಚ್ಯ ಯುದ್ಧದಿಂದ ತೈಲ ಬಿಕ್ಕಟ್ಟಿನ ಆತಂಕ ಜಾಸ್ತಿ ಆಗಿದೆ. ಅದರಲ್ಲೂ ಕೂಡ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಮೋದಿ ಅವರು ಕೋವಿಡ್ ನಂತೆಯ ಪರಿಸ್ಥಿತಿ ಬರಬಹುದು, ನಾವೆಲ್ಲರೂ ಒಗ್ಗಟ್ಟಾಗಿ ಟೀಮ್ ಇಂಡಿಯಾದಂತೆ ಕೆಲಸ ಮಾಡಬೇಕು ಅಂತ ತಕ್ಷಣ ಜನ ಭಯಭೀತರಾಗಿ ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪೆಟ್ರೋಲ್ ಸಿಕ್ಕಿಲ್ವಂತೆ, ಡೀಸೆಲ್ ಸಿಗಲ್ವಂತೆ, ಒಂದು ವಾರ 5 ದಿನ ಅಂತ ವದಂತಿಗಳು ಹರಡಿರೋದ್ರಿಂದ ಬಂಕ್ಗಳಿಗೆ ಜನ ನುಗ್ಗುತ್ತಾ ಇದ್ದಾರೆ. ಖರೀದಿಗೆ ಅಯ್ಯಯ್ಯೋ ಬಕೆಟ್ ಎಲ್ಲ ಇಟ್ಕೊಂಡು ಹೋಗಿದಾರಂತಾರಪ್ಪ. ಹೌದು, ಕ್ಯಾನ್ಗಳು ಬಕೆಟ್ಗಳೆಲ್ಲ ಇಟ್ಕೊಂಡು ಹೋಗಿದಾರಂತೆ. ಸೊ ಡ್ರಮ್ಗಳನ್ನೆಲ್ಲ ಇಟ್ಕೊಂಡು ಹೋಗಿದಾರಂತೆ. ಯಪ್ಪ ನಮ್ಮ ಜನ ಅಲ್ಲ, ಮತ್ತೆ ಭಯಭೀತರಾಗೋದು ಸಹಜ. ಹಂಗಿದೆ ಪರಿಸ್ಥಿತಿ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಹಂಗಂತ ಡ್ರಮ್ಗಳನ್ನೆಲ್ಲ ಇಟ್ಕೊಂಡು ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾದ್ರೆ ಬನ್ನಿ, ಕೆಲವೊಂದು ದೃಶ್ಯಗಳಿವೆ, ಆ ದೃಶ್ಯಗಳನ್ನ ನಿಮ್ ಮುಂದೆ ಇಡ್ತೀವಿ. ಯಾವ ರೀತಿ ಸೋಷಿಯಲ್ ಮೀಡಿಯಾ ಅಥವಾ ಇನ್ಫ್ಯಾಕ್ಟ್ ಪ್ರಧಾನಿಗಳು ಅದನ್ನ ಹೇಳಿದ್ದಾರೆ. ತಾವು ನೋಡ್ತಾ ಇದ್ದೀರಾ, ಸುಮಾರು ಎಷ್ಟು ದೃಶ್ಯಗಳಿವೆ? 10 ದೃಶ್ಯಗಳು. ಬನ್ನಿ ಒಂದೊಂದೇ ದೃಶ್ಯ ನೋಡೋಣ. ನೋಡಿ, ಮೊದಲಿಗೆ ಧಾರವಾಡದ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಜನ ಮುಗಿಬಿದ್ದಿದ್ದಾರೆ ಅಂತ ಹೇಳಿ. ಪೆಟ್ರೋಲ್ಗಾಗಿ ಕ್ಯೂ ನಿಂತಿರೋದು ಧಾರವಾಡದಲ್ಲಿ. ಅದಾದ ನಂತರ ಎರಡನೇದಾಗಿ ಯಾದಗಿರಿಯಲ್ಲಿ ಪೆಟ್ರೋಲ್ಗಾಗಿ ಕ್ಯೂ. ಇವತ್ತು ಯಾದಗಿರಿಯಲ್ಲಿ ಪಾಪ ಸಾಕಷ್ಟು ಪೆಟ್ರೋಲ್ ಬಂಕ್ಗಳು ಬಂದಾಗಿದ್ವು, ಹಾಗಾಗಿ ಜನ ಭಯಭೀತರಾಗಿದ್ರು. ಜೊತೆಗೆ ಗಲಾಟೆ ಕೂಡ ಮಾಡ್ಕೊಂಡಿದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ಊರಿದು? ಎಸ್, ಯಾದಗಿರಿಯ ದೃಶ್ಯ ಇದು. ಪೆಟ್ರೋಲ್ಗೋಸ್ಕರ ಯಾವ ರೀತಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದ. ಕ್ಯೂ ಅಲ್ಲಿ ಯಾಕೆ ನಿಂತ್ಕೋಬೇಕು? ಅಲ್ಲ, ಪೆಟ್ರೋಲ್ ಇದೆ ಅಂದ್ರೆ ಕ್ಯೂ ಯಾಕೆ? ಎಲ್ಲ ಒಂದೇ ಸರಿ ಬಂದ್ರೆ ಅಂತ. ಎಲ್ಲರೂ ಒಂದೇ ಸರಿ ನುಗ್ಗಿದ್ದಾರೆ ಅಂತ ಅನ್ಸುತ್ತೆ. ಹಂಗಾಗಿ ಹೌದಪ್ಪ, ಈಗ ಒಂದು ಬೈಕ್ ಫುಲ್ ಟ್ಯಾಂಕ್ ಮಾಡಿದ್ರೆ ಎಷ್ಟು ದಿನ ಬರುತ್ತೆ? ಅಪ್ರಾಕ್ಸಿಮೇಟ್ಲಿ ಬೆಂಗಳೂರಿನಂತಹ ನಗರದಲ್ಲಿ ಬರುತ್ತೆ ಒಂದು 10 ಡೇಸ್ ಆದ್ಮೇಲೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಆಮೇಲೆ ಮತ್ತೆ ಹಾಕ್ಸೋದು. ರೈಟ್, ಓಕೆ. ನೆಕ್ಸ್ಟ್ ದೃಶ್ಯ ಹುಬ್ಬಳ್ಳಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ಅದೇ ದೃಶ್ಯ ಇದೆ. ಹುಬ್ಬಳ್ಳಿಯಲ್ಲೂ ಕೂಡ ಇದೇ ರೀತಿಯಾದಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಅಲ್ಲೂ ಕೂಡ ಜನ ಪೆಟ್ರೋಲ್ಗೋಸ್ಕರ ಕ್ಯೂ ನಿಂತಿದ್ದಾರೆ. ಮತ್ತು ಬೇರೆ ಬೇರೆ ತುಮಕೂರು, ಚಿಕ್ಕೋಡಿ, ಬೆಳಗಾವಿ, ಹಾವೇರಿ, ಕಲಬುರಗಿ ಎಲ್ಲಾ ಕಡೆನೂ ಕೂಡ ಇದೇ ರೀತಿಯಾದಂತಹ ದೃಶ್ಯಗಳು ಇವೆ. LPG ಸಮಸ್ಯೆ ಇಲ್ಲ, ಪೆಟ್ರೋಲ್ ಸಮಸ್ಯೆ ಇಲ್ಲ, ಅದು ಸಮಸ್ಯೆ ಇಲ್ಲ. ಜನ ಯಾವ ರೀತಿ ಪ್ಯಾನಿಕ್ ಆಗಿದ್ದಾರೆ ಅನ್ನೋದನ್ನ ದಯವಿಟ್ಟು ಬಿಜೆಪಿ ಪಕ್ಷದವ್ರು ನೋಡ್ಬೇಕು. ಮತ್ತೆ ಇವತ್ತು ಹಾವೇರಿಯಲ್ಲಿ ಒಂದೆರಡು ಪೆಟ್ರೋಲ್ ಬಂಕ್ಗಳು ಬಂದಾಗಿದ್ವು ಮೇಡಮ್. ಪೆಟ್ರೋಲ್ ಇರ್ಲಿಲ್ವಂತೆ. ಸೊ ಪೆಟ್ರೋಲ್ ಇಲ್ಲ. ಯಾಕೆ ಪೆಟ್ರೋಲ್ ಬಂಕ್ ಬಂದಾಗಿದೆ? ಸ್ಟಾಕ್ ಇಲ್ಲ ಅಂತ ಬೋರ್ಡ್ ಹಾಕಿದ್ರು. ಸ್ಟಾಕ್ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲೇನ್ ಹೇಳ್ತಾ ಇದ್ದಾರೆ? ಪೆಟ್ರೋಲಿಯಂ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಅವರು ಸುದ್ದಿಗೋಷ್ಠಿ ನಡೆಸಿ, ದೇಶದ ಯಾವುದೇ ಪೆಟ್ರೋಲ್ ಪಂಪ್ ಅಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ಇಲ್ಲ. ಪೆಟ್ರೋಲ್ ಪಂಪ್ಗಳನ್ನ ಪೂರೈಸುವ ಟರ್ಮಿನಲ್ಗಳಲ್ಲಿಯೂ ಕೂಡ ಸಾಕಷ್ಟು ಸ್ಟಾಕ್ ಇದೆ. LPG ಕೊರತೆ ಇಲ್ಲ. ಸಿಲಿಂಡರ್ ಬುಕಿಂಗ್ ಅವಧಿ 25 ದಿನದಿಂದ 45 ದಿನಕ್ಕೆ ಏರಿಸಲಾಗಿದೆ ಅನ್ನುವಂತ ವದಂತಿ ಇದೆ. ಅದು ಕೂಡ ಸುಳ್ಳು, ಯಾವುದೇ ಬದಲಾವಣೆ ಇಲ್ಲ ಅಂತ ಇವ್ರು ಹೇಳ್ತಿದ್ದಾರೆ. ಬಟ್ ಆನ್ ಗ್ರೌಂಡ್ ಹಂಗ್ ಕಾಣ್ತಾ ಇಲ್ಲ. ಅದೇ ಈಗ ಇರುವಂತಹ ಅತಿ ದೊಡ್ಡ ಬೇಜಾರು ಅಲ್ವಾ? ನಿಜ ಮ್ಯಾಮ್. ಆನ್ ಗ್ರೌಂಡ್ ಹಂಗಿಲ್ಲ ಪರಿಸ್ಥಿತಿ. ಇವ್ರೇನೋ ಹೇಳ್ತಿದ್ದಾರೆ, ಭಾಷಣ ಮಾಡ್ತಾ ಇದ್ದಾರೆ, ಹೇಳ್ತಿದ್ದಾರೆ. ಬಟ್ ಆನ್ ಗ್ರೌಂಡ್ ಪರಿಸ್ಥಿತಿ ಹಂಗಿಲ್ಲ. ನೀವು 2 ಪೆಟ್ರೋಲ್ ಬಂಕ್ ಕ್ಲೋಸ್, ನೋ ಸ್ಟಾಕ್ ಅಂತ ಹಾಕ್ಲಿ ಬೋರ್ಡ್, ಮುಗೀತು. ನಮ್ ಜನ ಇನ್ನು ಮುಗಿ ಬೀಳ್ತಾರೆ. ಹಂಗ ಆಗ್ಲಾರ್ದಂಗ್ ನೀವು ನೋಡ್ಕೋಬೇಕಷ್ಟೇ. ಪೂರೈಕೆ ಅಬಾಧಿತವಾಗಿ ಇರಬೇಕು. ಒಂದ್ ವೇಳೆ ಪೂರೈಕೆ ಕಡಿಮೆ ಆಯ್ತು ಅಂತಂದ್ರೆ ಟೆನ್ಷನ್ ಜಾಸ್ತಿ ಆಗುತ್ತೆ, ನಿಮ್ ಭಾಷಣಗಳಿಗೆ ಬೆಲೆ ಇರಲ್ಲ ಮೇಲೆ. ಹೌದಲ್ವಾ? ಸೊ ಈ ವಿಚಾರದಲ್ಲಿ ಸ್ಟಾಲಿನ್ ಅವರು ಮಾತಾಡಿದ್ದಾರೆ. ಏನು ಅಂತಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಕೊಟ್ಟಿರುವಂತಹ ಹೇಳಿಕೆ ಏನಿದೆ ಅದು ಒಂದ್ ಸ್ವಲ್ಪ ಭಯ ಸೃಷ್ಟಿ ಮಾಡಿದೆ. ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿ ನೋಡಿ, ಇವಾಗಿನ ಪರಿಸ್ಥಿತಿಯನ್ನ ನೀವು COVID-19 ಗೆ ಹೋಲಿಸೋದು ಯಾಕೋ ಸರಿ ಇಲ್ಲ. ಯಾಕೆಂದ್ರೆ ನೀವು COVID-19 ಗೆ ಹೋಲಿಸಿದ ತಕ್ಷಣ ಜನ ಈಗ ರೊಚ್ಚಿಗೆದ್ದು ಫುಲ್ ಗಾಬರಿ ಬಿದ್ದೋಗಿದ್ದಾರೆ. ಹೀಗಾಗಿ ಬಹಳಷ್ಟು
ಈಗ ಬಹಳಷ್ಟು ಫ್ಯಾಕ್ಟ್ರಿಗಳು ಕೂಡ ಮುಚ್ತಾ ಇದಾವೆ, ಕಾರ್ಮಿಕರು ಎಲ್ಲ ವಾಪಸ್ ಹೋಗ್ತಾ ಇದಾರೆ, ಮತ್ತೆ ಗುಳೆ ಹೊರಟು ಬಂದವರು ಮತ್ತೆ ವಾಪಸ್ ತಮ್ಮ ಊರುಗಳಿಗೆ ಹೋಗ್ತಾ ಇದಾರೆ.